Hello everyone, welcome back to my YouTube channel. ಸೊ ನೀವು ಹಿಂದಿನ ಬ್ಲಾಗ್ದಾಗ ನೋಡಿರ್ತೀರಿ ಯಾರು ನಮ್ಮ ಮನೆಗೆ ಬಂದಾರ ಅಂತ ಹೇಳಿ. ಸೊ ಅವ್ರ ಜೊತೆಗೆ ಇವತ್ತೊಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡೀನಿ. ಸೊ ಹೆಂಗೆ ಅದು ಪ್ಲ್ಯಾನ್ ಮಾಡ್ಕೊಂಡೀನಿ ಹಿಂಗೆ ಮಾಡ್ಬೇಕಂತ ಹೇಳಿ, ಬಟ್ ಅದು ಹೆಂಗೆ ಎಕ್ಸಿಕ್ಯೂಟ್ ಆಗ್ತೈತೋ ಗೊತ್ತಿಲ್ಲ. ಸೊ ನೋಡೋಣ ಇವಾಗ ಹೆಂಗೆ ಮಾಡ್ತೀನಿ. ಸೊ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ನಾನು ಇದು ಮಾಡೋದು. ಸೊ ಏನಂತಂದ್ರೆ ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಸೊ ಅವ್ರಿಗೆ ಹೇಳ್ತೀನಿ. ಇದು ಆ್ಯಕ್ಚುಲಿ ನಾನು ಭಾಳ ದಿನ ನಾನು ಪ್ಲ್ಯಾನ್ ಮಾಡತ್ತಿದ್ದೆ, ಊರಿಗೆ ಹೋದಾಗ ಒಮ್ಮೆ ಮಾಡಬೇಕು ಅಂತ ಹೇಳಿ. ನನ್ನ ತಂಗಿಯವರು ಡ್ಯೂಟಿಗೆ ಹೋಗಿರ್ತಿದ್ಲ, ಇಲ್ಲ ನನ್ನ ತಂಗಿ ಎಲ್ಲರ ಹೊರಗೆ ಹೋಗಿರ್ತಿದ್ಲ. ಸೊ ಆಗ್ತಿರ್ಲಿಲ್ಲ. ಸೊ ಈಗ ನಮ್ಮ ಮನೆಗೂ ಬಂದಾರಲ್ಲ, ಅವರು ಫ್ರೀ ಅದಾರ ಅಂತ ಹೇಳಿ ಅನ್ಕೊಂಡೀನಿ ಮಾಡ್ಬೇಕಂತ ಹೇಳಿ. ಅವ್ರಿಗಿನ್ನೂ ಗೊತ್ತಿಲ್ಲ, ಈಗ ಹೇಳ್ಬೇಕು. ಏನಂದ್ರೆ ಅವ್ರು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಾರ ಅಂಥೇಳಿ ನನಗೂ ಒಂದು ಸಣ್ಣ ಕ್ಯೂರಿಯಾಸಿಟಿ. ಹಂಗೆ ನಿಮಗೂ ಗೊತ್ತಾಕೈತಿ ಎಷ್ಟು ಅವ್ರು ತಿಳ್ಕೊಂಡಾರ ಅಂತ ಹೇಳಿ. ಅದ್ರ ಬಗ್ಗೆ ಇನ್ನೊಂದು 30 ಕ್ವೆಶನ್ಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಪಾಯಿಂಟ್ಸ್ ಬರಿಬೇಕಿನ್ನು, ನಾನು ಏನೂ ಬರೆದಿಲ್ಲ, ಈಗ ಬರ್ಕೋತೀನಿ. ಸೊ ಅವ್ರಿಗೆ ಹಂಗೆ ರೆಡಿ ಆಗ್ರಿ ಅಂತಂದು ಹೇಳಿ ಬರ್ಕೋತೀನಿ. ಸೊ ನೋಡೋಣ ಬರ್ರಿ ಹೆಂಗೆ ಆಗ್ತೈತಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಫನ್ನಿ ಆಗಿರ್ತೈತೋ ಸೀರಿಯಸ್ ಆಗಿರ್ತೈತೋ ಗೊತ್ತಿಲ್ಲ, ಬಟ್ ಹೆಂಗಿರ್ತೈತಿ ಹಂಗೆ ನ್ಯಾಚುರಲ್ ಆಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಫಸ್ಟ್ ನೋಟ್ ಮಾಡ್ಕೊಂಡೀನಿ, ಎಷ್ಟು ನೋಟ್ಸ್ ಮಾಡ್ಕೊಂಡೀನಿ. ನೋಡೋಣ ಇದ್ರೊಳಗೆ ಅವ್ರು ಎಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತಾರೆ, ಆಮೇಲೆ ಎಷ್ಟು ಹಾರಿಸ್ತಾರೆ, ಎಲ್ಲರೂ ಎಷ್ಟು ಸೇಮ್ ಕೊಡ್ತಾರೆ ನೋಡೋಣ ಅಂಥೇಳಿ. ಬರೀ ಇವಾಗ ಅವ್ರಿಗೆ ಕುಂದರ್ಸಿ ಅವ್ರಿಗೆ ಕೇಳೋಣಂತ. ಸೊ ಇವಾಗ ಎಲ್ಲ ಕರೆದಿವ್ರಿಗೂ ಕುಂದರ್ಸ್ಕೊಂಡೀನಿ. ನೋಡೋಣ, ಅವ್ರಿಗಿನ್ನೂ ಏನೋ ಅಂತ ಗೊತ್ತೇ ಇಲ್ಲ, ಹೆಂಗೆ ಕುಂತಾರೆ ನೋಡ್ರಿ ಅವ್ರೆ. ಸೊ ಏನಂದ್ರೆ ನಾನು ಇದ್ರೊಳಗೆ ಒಂದು 30 ಪಾಯಿಂಟ್ಸ್ ಅಥವಾ ಒಂದು 25 ಪಾಯಿಂಟ್ಸ್ ರೆಡಿ ಮಾಡ್ಕೊಂಡೀನಿ. ಹಾಂ, ಅದರೊಳಗೆ ನಾ ಕ್ವೆಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನನಗೆ ಸಂಬಂಧಪಟ್ಟಿದ್ದು. ಸರಿ. ಹಾಂ, ಯಾರು ಅಂದರೆ ಪಾಯಿಂಟ್ಸ್ ಕೌಂಟ್ ಮಾಡ್ತೀನಿ. ಯಾರಿಗೆ ಜಾಸ್ತಿ ಬರ್ತೈತೆ ಅವ್ರಿಗೆ ಒಂದು ಏನಾದರೂ ಲಾಸ್ಟಿಗೆ ಹೇಳ್ತೀನಿ. ಹಾಂ, ಓಕೆ ಸ್ಟಾರ್ಟ್ ಮಾಡುವ. ಹಂಗೆ ನಿಮ್ಮಿಬ್ಬರದಾಗ ಕಂಪೇರ್ ಮಾಡಿರಿ, ಯಾರು ಜಾಸ್ತಿ ಹೇಳ್ಬೋದು. ಅಕ್ಕಿ ಹೇಳ್ಬೋದಾ? ಓಕೆ ಟ್ರೈ ಮಾಡುವ. ಸೊ ಸ್ಟಾರ್ಟ್ ಮಾಡೋಣ. ಹಾಂ, ಇದು ಬೇಕಿತ್ತ ಮರಿ. ಸೊ ನಂಗೆ ನೋಡ್ರಿ ಎಷ್ಟು ದೊಡ್ಡ ಡೈರಿ ಐತಿ. ಸೊ ಫಸ್ಟ್ ಸ್ವಲ್ಪ ಈಸಿ ಅಂತ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಒಮ್ಮಕ್ಕಳೇ ಅವ್ರು ಗಡ್ಬಡಾಗೋದು ಬೇಡ. ಹಾಗಾಗಿ ನನ್ನದು ಫೇವ್ರೆಟ್ ಕಲರ್ ಯಾರಿಗೂ ಆಕಿನ ಫಸ್ಟ್ ಹೇಳಿದ್ಲ. ಸೊ ಇದು ಒಂದು ಆ್ಯಡ್ ಮಾಡ್ಕೋತೀನಿ ಇದನ್ನು, ಬಟ್ ಹೆಂಗಂದ್ರೆ ಯಾರಿಗೆ ಗೊತ್ತೈತೆ ಅವ್ರ ಕೈ ಐತ್ರಿ. ಹಾಂ, ಆಮೇಲೆ ಹೇಳೋಣಂತ. ಸರಿ, ಈಗ ಕರೆಕ್ಟಾ? ಬ್ಲ್ಯಾಕ್ ಕರೆಕ್ಟ್. ಈಗೀಗ ಒಂದು ಪಾಯಿಂಟ್ ಅದು ಟಿಕ್ ಹಾಕೋಬೇಕು. ನಾನು ಹೇಳಿದ ಟಿಕ್. ನೀನು ನೆನ್ಪಿಟ್ಕೊ, ನೀ ಎಷ್ಟು ಹೇಳಿದೆ ಅಂತ ಹೇಳಿ. ನಿನ್ನ ಪಾಯಿಂಟ್ಸ್ ನೀ ಲೆಕ್ಕ ಇಟ್ಕೊ, ನಿನ್ನ ಪಾಯಿಂಟ್ಸ್ ನೀ ಲೆಕ್ಕ ಇಟ್ಕೊ. ಓಕೆ, ಒಂದಾಗೈತಿ. ಈಗೀಗ ನಮ್ಮ ಸಿಂಧು ಸಣ್ಣ ತಂಗಿ, ಫಸ್ಟ್ ತಂಗಿ, ಸೆಕೆಂಡ್ ತಂಗಿ. ಸೊ ಸೆಕೆಂಡ್ ತಂಗಿಗೆ 1 ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಈಗ ಸಣ್ಣವರಿದ್ದಾಗ ಎಲ್ಲರೂ ಅನ್ಕೊಂತ ಬಿಟ್ಟಿರ್ತಾರೆ ನಂಗೆ ಅವ್ರು ಇಷ್ಟ ಇವ್ರು ಇಷ್ಟ ಅಂಥೇಳಿ. ಸೊ ಹಂಗೆ ಕ್ಯಾಶುವಲ್ ಆಗಿ, ಸೊ ಅದು ಹೇಳಿದ್ನೆಲ್ಲ ಸಿಂಪಲ್ ಆಗಿ ಕೇಳ್ಬೇಕಂಥೇಳಿ ಹಂಗೆ. ಸೊ ನಂಗೆ ಯಾವ ಹೀರೋ ಇಷ್ಟ? ಯಶ್. ಸೊ ಯಶ್ ಇಷ್ಟ, ಬಟ್ ನಂಗೆ ಆ್ಯಕ್ಚುಲಿ ಯಾವಾಗ ಮುಂಚೆಯಿಂದನೂ 3 ಜನ ಇಷ್ಟ ಆಗ್ತಾರೆ. ಸೊ ಅದನ್ನು ಕ್ಯಾಶುವಲ್ ಆಗಿ ಯಶ್ ಅಂಥೇಳಿ ಅಂದ್ರೆ ಗೊತ್ತಾಗ್ಬಿಡ್ತೈತಿ. ಸೊ 3 ಜನ ಇಷ್ಟ ನನಗೆ. ದರ್ಶನ್. ರಾಂಗ್. ಪುನೀತ್. ರಾಂಗ್. ಹೋದ್ ನಿನ್ನ 1 ಪಾಯಿಂಟ್ ಆಗಲಿ, ಗೊತ್ತಿಲ್ಲ. ಯಶ್, ಸುದೀಪ್, ಪುನೀತ್. ಕರೆಕ್ಟ್. ನಂಗೆ 3 ಜನನೂ ಇಷ್ಟ. ಆ್ಯಕ್ಚುಲಿ ಏನಂದ್ರೆ ಮುಂಚೆಯಿಂದ ಅಷ್ಟೇ ನಂಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಂಗೆ 3 ಜನ ಈಕ್ವಲ್. ಜಾಸ್ತಿ ಅಂದರೆ ನಂಗೆ ಪುನೀತ್ ಇಷ್ಟ. ಸೊ ಅವ್ರಂದ್ರೆ ನಂಗೆ ಭಾಳ ಇಷ್ಟ. ಸೊ ಸೆಕೆಂಡ್ ಪಾಯಿಂಟ್, ಥರ್ಡ್ ಅಲ್ಲ ಸೆಕೆಂಡ್. ಸೊ 2 ಪಾಯಿಂಟ್ ನಮ್ಮದು ಸೆಕೆಂಡ್ ತಂಗಿಗೆ. ಇನ್ನು ನೆಕ್ಸ್ಟ್ ಇದು ಆ್ಯಕ್ಚುಲಿ ನಮ್ಮ 3 ಜನಕ್ಕೂ ಇಷ್ಟ. ನೋಡೋಣ ಇದ್ರೊಳಗೆ ಯಾರು ಕರೆಕ್ಟ್ ಹೇಳ್ತಾರೆ ಗೊತ್ತಿಲ್ಲ. ನನ್ನ ಫೇವ್ರೆಟ್ ಚಾಕ್ಲೇಟ್ ಡೈರಿ ಮಿಲ್ಕ್. ಇನ್ನೂ ಒಂದು ಐತಿ, ಅಕಸ್ಮಾತ್ ಇನ್ನೊಂದು ಪಾಯಿಂಟ್ ಕೊಡ್ಬೇಕಂತಂದ್ರೆ ಇನ್ನೂ ಒಂದು
ಕಿಟ್ ಕ್ಯಾಟ್. ಕಿಟ್ ಕ್ಯಾಟ್. ಈಗೀಗ 1 ಪಾಯಿಂಟ್, ಈಗೀಗ 1 ಪಾಯಿಂಟ್. ನಾ 1 ಕೇಳಲಿಲ್ಲ ಆ್ಯಕ್ಚುಲಿ, ಮತ್ತು ಆಗ್ಲಿಂದ ಏನು ಹೇಳೇ ಇಲ್ಲ, ಹಾಗಾಗಿ ಈಗೀಗ 1 ಪಾಯಿಂಟ್ ಕೊಡೋನು. ಸೊ ಈಗೀಗ 3 ಪಾಯಿಂಟ್, ಈಗೀಗ 1 ಪಾಯಿಂಟ್. ಸೊ ಆವಾಗಲೇ ಒಂದು ಹೀರೋ ಕೇಳಿದೆ. ಈಗ ನನ್ನ ಫೇವ್ರೆಟ್ ಹೀರೋಯಿನ್. ರಶ್ಮಿಕಾ. ರಾಂಗ್. ರಕ್ಷಿತಾ. ರಾಂಗ್. ಹಂಗ ಟೈಮ್ ರಾಧಿಕಾ. ಆಯ್ತು. ಆದ್ರೆ ನೀವು ಪಾಯಿಂಟ್ಸ್ ಇಲ್ಲ. ಫಸ್ಟಿಗೆ ಹೇಳ್ಬೇಕಾಗಿತ್ತು, ಒಂದು ಚಾನ್ಸ್ ಮುಗಿದು ಹೋತ. ಈಗ ಏನೋ ಹೇಳಬಲ್ಲ ನೋಡ್ರಿ. ಎಲ್ಲ ಗೊತ್ತೈತೆ ಅಂತಾಳ, ಏನು ಗೊತ್ತಿಲ್ಲ ಈಕಿಗೆ. ಏನು ಗೊತ್ತಿಲ್ಲ ಅವಳು ಸ್ವಲ್ಪ ಟೆನ್ಸ್ ಆಗಿದ್ದಾಳೆ ಗೈಸ್, ಅದಕ್ಕೆ. ಸೊ ಇದು ಆ್ಯಕ್ಚುಲಿ ಇಬ್ರಿಗೂ ಗೊತ್ತೈತೆ ನನಗೆ. ಆಲ್ಮೋಸ್ಟ್ ಇಬ್ರಿಗೂ ಎಲ್ಲ ಗೊತ್ತಿರುವಂಥ, ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡಿ, ನಾವು ಪ್ರತಿಯೊಂದರಾಗೂ ಡಿಸ್ಕಷನ್ ಮಾಡಿನೇ ಇರ್ತೀವಿ. 3 ಜನದ ಡಿಸಿಷನ್ ಒಂದೇ ಥರ ಅನ್ನೋರ್ ಗತೆ. ಸೊ ನಂಗೆ ಯಾವ ಟೈಪ್ ಡ್ರೆಸ್ ಇಷ್ಟ? ಯಾರು ಹೇಳ್ತೀರಿ ಫಸ್ಟ್? ಅವಳಿಗೆ ಕೊಡು ಪಾಪ. ಮಾಡ್ರನ್ ಡ್ರೆಸ್ಸೇ ಇಷ್ಟ. ಎಸ್, ನಂಗೆ ಮಾಡರ್ನ್ ಡ್ರೆಸ್ ಇಷ್ಟ ಆಗ್ತಾವ. ಮಾಡರ್ನ್ ಡ್ರೆಸ್ ಯಾವ ಟೈಪ್ ಅಂದಿನಿ ನಾನು ಅಂದ್ರೆ ಟ್ರೆಡಿಷ್ನಲ್ ವೆಸ್ಟರ್ನ್ ಹಂಗಲ್ಲ. ಜೀನ್ಸ್. ಟ್ರೆಡಿಷ್ನಲ್ ವೆಸ್ಟರ್ನ್ ಹಂಗಲ್ಲ. ಅದ್ರ ಒಳಗ ಒಂದು ಪರ್ಟಿಕ್ಯುಲರ್ ಆಗಿ ಇಂಥಾದ ಡ್ರೆಸ್ ನಂಗೆ ಭಾಳ ಇಷ್ಟ ಆಗ್ತಾವ ಅಂತಾರಲ್ಲ, ಹಂಗೆ. ಗೊತ್ತಿಲ್ಲ, ನಾ ಎಲ್ಲ ಗೊತ್ತೈತಿ ಅನ್ನತೀನಿ. ಪ್ಲೇನ್ ಡ್ರೆಸ್ಸಸ್. ಮೀನ್ಸಂದ್ರೆ ಸೊ ಕಾಲ್ ಬರತೈತಿ. ಸೊ ಸಾರಿ, ಒಂದು ಕಾಲ್ ಬಂದಿತ್ತು. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ನಾ ಎಲ್ಲ ಇವ್ರಿಗೂ ಗೊತ್ತೈತಿ ಅಂತ ಹೇಳತ್ತೀನಿ, ಆದರೆ ಇವ್ರಿಗೆ ಏನೂ ಗೊತ್ತಿಲ್ಲ. ಸೊ ಮುಂದಿನ್ನೂ ಡಿಫಿಕಲ್ಟ್ ಕ್ವಶನ್ಸ್ ಅದಾವ. ನಾ ಅನ್ಕೋತೀನಿ ಯಾರೂ ಗೆಲ್ಲಂಗಿಲ್ಲ ಅಂಥೇಳಿ. ಅಕಸ್ಮಾತ್ ಇನ್ನೊಂದು ಇದ್ರಾಗ ಟ್ವಿಸ್ಟ್, ಇವರಿಬ್ರು ಗೆಲ್ಲಿಲ್ಲ ಅಂದ್ರೆ ಇದ್ರ ಪರವಾಗಿ ನನಗೆ ಇವ್ರು ಏನಾರ ಕೊಡಿಸ್ಬೇಕು. ಹೌದಾ? ಯಾಕಂದ್ರೆ ನಾ ಅನ್ಕೊಳತ್ತೀನಿ ಯಾರೋ ಒಬ್ರು ಗೆಲ್ಲಿ ಅಂಥೇಳಿ, ಆದರೆ ಇವ್ರು ಯಾರೂ ಏನೋ ಚೆನ್ನಾಗಿ ಹೇಳಬಲ್ರು. ಸೊ ನಾ ಅದು ಹೇಳಿದ್ನಲ್ಲ, ಒಂದು 15 ಕ್ವೆಶನ್ಸಿಗಾರ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅವ್ರು ವಿನ್ ಅಂತ ಹೇಳಿ ಅರ್ಥ ಇದ್ರೊಳಗೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ಇಷ್ಟು ಸಣ್ಣ ಬುಕ್ನಾಗ ನೋಟ್ ಮಾಡ್ಕೊಂಡು ನಾನು ಆಜು ಬಾಜುನ ಕುಂತಾರ. ಸೊ ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಹಿಡಿಬೇಕಲ್ಲ, ಅದ್ರ ಸಂಬಂಧ. ಈಗ ಏನಂದ್ರೆ ಇದು ಆ್ಯಕ್ಚುಲಿ ನಂಗೆ ಇಷ್ಟ ಆಗಿರೋ ಬಗ್ಗೆ ಕೇಳತ್ತಿರೋದು ನಾನು. ಸೊ ನಂಗೆ ಇಲ್ಲಿ ಹುಬ್ಳಿ ಮನೆ ಇಷ್ಟನೋ ಅಥವಾ ನಮ್ಮದು ಶಿಕಾರ್ಪುರ ಮನೆ ಇಷ್ಟನೋ? ನಮ್ಮ ಮನೇನೆ ಇಷ್ಟ. ಎಸ್, ರೈಟ್. ನಂಗೆ ಅಲ್ಲಿದ್ದ ಭಾಳ ಇಷ್ಟ ಆಗ್ತೈತಿ. ಸೊ ಅಲ್ಲಿ ನೇಚರ್ ಗೀಚರೆಲ್ಲ ನಮಗೆ, ಆಮೇಲೆ ನಾವು ಅಷ್ಟರು ಒಂದು ಮನೆಯೊಳಗೆ ಅಷ್ಟರು ಇರ್ತೇವಲ್ಲ. ಸೊ ನಂಗೆ ಅದೊಂಥರ ಭಾಳ ಇಷ್ಟ ಆಗ್ತೈತಿ. ಇಲ್ಲಿ ನಾವು ಒಬ್ಬೊಬ್ಬರೇ ಇರ್ಬೇಕು. ಸೊ ಅದು ನಂಗೆ ಭಾಳ ಇಷ್ಟ ಆಗ್ತೈತಿ. ಎಸ್ ಪಾಯಿಂಟ್ 4. ಅಕ್ಕಿನೇ ಮುಂಚೆ ಹೇಳ್ತಾಳೆ, ಇನ್ನೇನು ಹೇಳ ನಾನು. ಹಿಂಗೆ ಹ್ಯಾಂಡ್ ಯಾರು ಫಸ್ಟ್ ಹ್ಯಾಂಡ್ ಮಾಡ್ತಾರೆ ಅವ್ರಿಗೆ ಕೇಳ್ತೀನಿ ನಾನು ಫಸ್ಟ್. ಓಕೆ, ನೆಕ್ಸ್ಟ್. ಸೊ ನಂಗೆ ಆ್ಯಕ್ಚುಲಿ ಎಷ್ಟು ಹೈಸ್ಕೂಲ ಮೀನ್ಸ್ ಕಾಲೇಜ್, ನಂಗೆ 3 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ರು. ಸೊ ಬೆಸ್ಟ್ ಫ್ರೆಂಡ್ಸ್ ಹೈಸ್ಕೂಲ್ ಮತ್ತು ಕಾಲೇಜ್ ಎರಡರದ್ದು ಬೆಸ್ಟ್ ಫ್ರೆಂಡ್ಸ್ ಇದ್ದರೆ ನಾ ಯಾವಾಗಲೂ ಅವ್ರಿಗೆ ಬೆಸ್ಟ್ ಅಂತಿದ್ದೆ. ನಿಮಗೆ ಗೊತ್ತೈತೆ ಅನ್ಕೋತೀನಿ. ನೋಡೋಣ ಕರೆಕ್ಟ್ ಕೊಡ್ತಿರೋ ಆನ್ಸರ್ ಇಲ್ಲ, ಗೊತ್ತಿಲ್ಲ. ಸೊ ಅವ್ರದ್ದು ನೇಮ್ ಹೇಳ್ರಿ ಫಸ್ಟ್. ನೀ ಕೈ ಎತ್ತಿ ಹೇಳಿ. ಹೈಸ್ಕೂಲ್ ಇದು ಪ್ರೈಮರಿಲಿ ಜಯ, ರಾಜೇಶ್ವರಿ, ಸ್ವಾತಿ. ಎಸ್. ಕಾಲೇಜ್ನಾಗ? ಕಾಲೇಜಲ್ಲಿ ಪ್ರಿಯಾಂಕಾ, ಪಿಂಕಿ. ಓಕೆ, ಫ್ರೆಂಡ್ ಬಟ್ ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಅಂತ ಹೇಳಿ ಥಿಂಕ್ ಮಾಡ್ತಿದ್ದಿದ್ದು ಅಲ್ಲ. ಹೇಳಿ ನೋಡೋಣ. ಕಾಲೇಜಲ್ಲಿ ಅಷ್ಟು ಗೊತ್ತಿರಲ್ಲ. ಕಾಲೇಜಿನ ಗೊತ್ತು, ಅಂಜು ಅಷ್ಟೇ ಗೊತ್ತು ನನಗೆ. ಓಕೆ, ಗೊತ್ತು. ಈ ಪಾಯಿಂಟ್ ನೋಡೋಣ, ಲಾಸ್ಟಿಗೆ ಥಿಂಕ್ ಮಾಡೋಣ. ಯಾಕಂದ್ರೆ ಈಗ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಕೊಟ್ಟಾಳ, ಆದ್ರೂ ಬೇಡ, ಲಾಸ್ಟಿಗೆ ಕನ್ಸಿಡರ್ ಮಾಡೋಣ ಇದನ್ನು. ಸೊ ಇವಾಗ ನೆಕ್ಸ್ಟ್ ಏನಂದ್ರೆ, ಇದು ಒಂಥರ ಟ್ವಿಸ್ಟ್. ನಮ್ಮ ಮ್ಯಾರೇಜ್ ಡೇಟ್ ಯಾರು ಫಸ್ಟ್ ಕೈ ಎತ್ತಿದ್ರಿ? ಗೊತ್ತಾಗಲಿಲ್ಲ. ಇನ್ನೊಂದ್ಸಲ 1 2 3 ಹೇಳ್ತೀನಿ. ಫಸ್ಟ್ ಯಾರು ಕೈ ಎತ್ತಿರ್ತಾರೆ ಅವ್ರಿಗೆ ಹೇಳ್ತೀನಿ. ಕೈ ಇಳಿಸ್ಕೆಳಗ 1
2 3 ಯಾಕೆ ನಾವು ಫಸ್ಟ್ ಕೈ ಎತ್ತಿಲ್ಲ. ಸೊ ನನ್ನ ಮ್ಯಾರೇಜ್ ಡೇಟ್ ಇಸ್ವಿನೂ ಹೇಳ್ಬೇಕು. ಹೌದು, ಇಸ್ವಿನ ಪಟ್ ಅಂತ ಹೇಳ್ಬೇಕು, ಲ್ಯಾಗ್ ಆಗ್ತೈತಿ ವಿಡಿಯೋ. ಡಿಸೆಂಬರ್ 2 ಅಲ್ವಾ 6 ಕನ್ಫ್ಯೂಸ್ ಐತಿ. ಓಕೆ, ಎರಡರಾಗ ಬಂದು ಹೇಳ. ಸೊ ಏನು ಫೋನ್ ಬರತ್ತಿತ್ತು ಒಂದು ಮಾಡೋ ಹೊತ್ನಾಗ ಇವು ಫೋನ್ಗೆಲ್ಲ ಭಾಳ ಬರ್ತಾವೆ. ಸೊ ಯಾವಾಗ ನನ್ನ ಮ್ಯಾರೇಜ್ ಡೇಟ್ ಕೇಳತ್ತಿದ್ದೆ. ಈಕೆ ಫಸ್ಟ್ ಕೈ ಎತ್ತಿದ್ಲ. ಡಿಸೆಂಬರ್ 2. ಹಾಂ, ಸೊ 2000 ದಾ 21. ಡಿಸೆಂಬರ್ 2ನಾ? ಕನ್ಫ್ಯೂಸ್ ಅಂತ ಇಲ್ಲ, ನಾನೇ ಫಸ್ಟ್ ಗೆಸ್ ಮಾಡಿದ್ದದು. ಓಕೆ, ನೆಕ್ಸ್ಟ್ ನಂಗೆ 3 ಪಾಯಿಂಟ್. ಎಸ್, ನಿಂಗೆ 3 ಪಾಯಿಂಟ್, ನಿಂಗೆ 3 ಪಾಯಿಂಟ್. ನಾನು 4. 4 ಸಾರಿ, 4 ಈಗೀಗ 4 ಪಾಯಿಂಟ್, ಈಗೀಗ 3 ಪಾಯಿಂಟ್. ನಂಗೆ ಯಾವ ಊರು ಭಾಳ ಇಷ್ಟ ಮೀನ್ಸ್ ಹೇಳ್ತೇನೆ. ಫಸ್ಟ್ ನಂಗೆ ಹುಬ್ಳಿ ಇಷ್ಟನೋ ಶಿಕಾರಿಪುರ ಇಷ್ಟನೋ? ಶಿಕಾರಿಪುರ. ರಾಂಗ್. ಸಾರಿ, ನಿಂಗೆ ಕೇಳಲೇ ಇಲ್ಲ ನಾನು. ಅಯ್ಯೋ, ನೀ ಏನು ಹೇಳ್ತಿದ್ದೆ ಅನ್ಸುತ್ತೆ, ನೀನು ಶಿಕಾರಿಪುರನ ಹೇಳ್ತಿದ್ದೆ. ಸೊ ಈ ಕ್ವೆಶನ್ ಇಲ್ಲ, ಯಾಕಂದ್ರೆ ಈಗಿನೂ ಆಲ್ಮೋಸ್ಟ್ ಶಿಕಾರಿಪುರ ಅಂತಲೇ ಹೇಳ್ತಿದ್ಲು. ನಂಗೆ ಯಾಕೆ ಹುಬ್ಳಿ ಇಷ್ಟ ಅಂತಂದ್ರೆ ಇತ್ತಾಗಿಂದ ಮುಂಚೆಯಿಂದಾನು ಫ್ರೆಂಡ್ಸ್ ಎಲ್ಲ ಇಲ್ಲೇ ಜಾಸ್ತಿ ಇರೋದ್ರಿಂದ, ಆಮೇಲೆ ನಾನೆಲ್ಲ ಮುಂಚೆಯಿಂದನೂ ಇಲ್ಲೇ ಇರೋದ್ರಿಂದ ನನಗೆ ಹುಬ್ಳಿ ಇಷ್ಟ ಆಗ್ತೈತಿ. ಇವನ್ ಪ್ರತಿಯೊಂದಕ್ಕೂ ಬಟ್ ನಂಗೆ ಹುಬ್ಳಿ ಇಷ್ಟ ಆಗ್ತೈತಿ. ನಮ್ಮೂರಿಗೆ ಕಂಪೇರ್ ಮಾಡಿದರೆ, ಮನೆಗೆ ಕಂಪೇರ್ ಮಾಡಿದರೆ ನಂಗೆ ನಮ್ಮ ಮನೆಯೇ ಇಷ್ಟ. ಸೊ ಇದಂತೂ ಯಾರೂ ಹೇಳಲಿಲ್ಲ. ಈಗ ನೆಕ್ಸ್ಟ್ ಇನ್ನೂ ಒಂದು ಟ್ವಿಸ್ಟ್ ಕ್ವೆಶನ್ ಕೇಳ್ತೀನಿ ನೋಡ್ರಿ ಇವ್ರಿಗೆ. ನಂದು ರಿಜಿಸ್ಟ್ರೇಷನ್ ಡೇಟ್, ಮೈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಡೇಟ್. ಸೊ ಇಬ್ಬರು ಹೇಳಲ್ಲ, ನಂಗೆ ಪಕ್ಕಾ ಗೊತ್ತೈತಿ. ರಿಜಿಸ್ಟ್ರೇಷನ್ ಎಸ್, ಗೊತ್ತಿಲ್ಲ ಬಿಡಿ ಗೈಸ್. ಅವ್ರಿಗೆ ಆ್ಯಕ್ಚುಲಿ ಗೊತ್ತೈತಿ, ಆದರೆ ಇದೇ ಟೈಮ್ ಅಂತಂದು ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಐ ಥಿಂಕ್ ಸೆಪ್ಟೆಂಬರ್ ನವೆಂಬರ್. ಹಂಗೆ ನಾನೊಂದು ಏನಂತೀರಿ ಆಪ್ಷನ್ಸ್ ಕೊಡ್ತೀನಿ. ಜನವರಿ, ಜೂನ್, ಆಗಸ್ಟ್, ಏಪ್ರಿಲ್. ನೀವು ಇಷ್ಟದೆಲ್ಲ ಟೈಮ್ ತೊಗೊಳಂಗಿಲ್ವ? ನಾನು 4, 5 ಕೌಂಟ್ ಮಾಡ್ತೀನಿ ನೋಡಿ, ಅಷ್ಟರೊಳಗೆ ಪಟ್ಟಂತ ಯಾರು ಹೇಳಬೇಕು. 5 ಆಗಸ್ಟ್, 4 ಏಪ್ರಿಲ್ ಇರ್ಬೋದು. ಏಪ್ರಿಲ್. ಸೊ ಅವ್ರಿಗೆ ಅರ್ಧ ಅನ್ನಲ್ಲ ನಾನು, ಅವ್ರಿಗೆ ಕನ್ಫ್ಯೂಷನ್ ಐತಿ ಅಂತ ಹೇಳಿ. ಸೊ 4.4 ಈಕ್ವಲ್ ಈಕ್ವಲ್ ಆಗೈತಿ. ವಾಲ್. ಇನ್ನು